ಚಿನ್ನದ ಬೆಲೆ 2 ಲಕ್ಷ, ಬೆಳ್ಳಿ ಬೆಲೆ 4 ಲಕ್ಷ. ಚಿನ್ನ ಬೆಳ್ಳಿ ಹೊಸ ಮಾರ್ಕ್ ತಲುಪಿದಂತಹ ರೇಟ್. ಚಿನ್ನದ ಬೆಲೆ 2 ಲಕ್ಷ, ಬೆಳ್ಳಿ ಬೆಲೆ 4 ಲಕ್ಷ. ಚಿನ್ನ ಬೆಳ್ಳಿ ಹೊಸ ಮಾರ್ಕ್ ತಲುಪಿದಂತಹ ರೇಟ್. ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಸಂಘರ್ಷ ಇದೆಲ್ಲದಕ್ಕೂ ಕಾರಣ. ದಿಢೀರೆಂದು ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಜಂಪ್. ಆಲ್ ಟೈಮ್ ರೆಕಾರ್ಡ್ ಮಟ್ಟದ ತಲುಪಿದ ಚಿನ್ನ ಮತ್ತು ಬೆಳ್ಳಿಯ ಬೆಲೆ. ಬೆಂಗಳೂರಿನಲ್ಲಿ ಎಷ್ಟಿದ್ದ ಚಿನ್ನ ಎಷ್ಟಾಯಿತು? 1,76,000 ತಲುಪಿದಂತಹ ಶುದ್ಧ ಬಂಗಾರದ ಬೆಲೆ ಇವತ್ತು ಒಂದೇ ದಿನ 12,000 ರೂಪಾಯಿ ಜಂಪ್ ಕಂಡಿದೆ. ನಾಳೆ 2 ಲಕ್ಷ ರೂಪಾಯಿ ದಾಟಲಿದೆ ಚಿನ್ನದ ಬೆಲೆ. ಕಳೆದ ತಿಂಗಳು 1,88,000 ರೂಪಾಯಿ ತಲುಪಿತ್ತು ಚಿನ್ನ. ಬೆಳ್ಳಿ ಬೆಲೆಯಂತೂ ಕೇಳೋದೇ ಬೇಡ ಹಂಗಿದೆ. 3,30,000 ರೂಪಾಯಿ ತಲುಪಿದಂತಹ ಕೆಜಿ ಬೆಳ್ಳಿ ಬೆಲೆ. ಒಂದೇ ದಿನದಲ್ಲಿ 45,000 ರೂಪಾಯಿ ಹೆಚ್ಚಳವಾಗಿದೆ. ಯುದ್ಧ ಮುಂದುವರೆದ್ರೆ ವಾರದಲ್ಲೇ 4 ಲಕ್ಷ ಆಗೋದು ಫಿಕ್ಸ್. ಸಾಮಾನ್ಯ ಜನರಿಗೆ ತಟ್ಟತ್ತೆ ಚಿನ್ನ ಬೆಳ್ಳಿಯ ಏರಿಕೆಯ ಬಿಸಿ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಗಗನವನ್ನೇ ತಲುಪಿದೆ. ಚಿನ್ನದ ಬೆಲೆ 2 ಲಕ್ಷ, ಬೆಳ್ಳಿಯ ಬೆಲೆ 4 ಲಕ್ಷ. ಚಿನ್ನ ಬೆಳ್ಳಿ ಹೊಸ ಮಾರ್ಕ್ ತಲುಪಿದಂತಹ ರೇಟ್. ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಸಂಘರ್ಷಕ್ಕೆ ಇದೆಲ್ಲವೂ ಆಗ್ತಿದೆ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ. ದಿಢೀರಂತ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಜಂಪ್ ಕಂಡಿದೆ. ಆಲ್ ಟೈಮ್ ರೆಕಾರ್ಡ್ ಮಟ್ಟಕ್ಕೆ ತಲುಪಿದೆ ಚಿನ್ನ ಬೆಳ್ಳಿ ಬೆಲೆ. ಬೆಂಗಳೂರಿನಲ್ಲಿ ಎಷ್ಟಿತ್ತು ಚಿನ್ನ, ಈಗ ನೋಡಿದ್ರೆ ಬೆಲೆ ಎಷ್ಟಾಗಿದೆ ಗೊತ್ತಾ? 1,76,000 ರೂಪಾಯಿ ತಲುಪಿದಂತಹ ಶುದ್ಧ ಬಂಗಾರದ ಬೆಲೆ ಇವತ್ತು ಒಂದೇ ದಿನ 12,000 ರೂಪಾಯಿ ಜಂಪ್ ಕಂಡಿದೆ ಚಿನ್ನದ ಬೆಲೆಯಲ್ಲಿ. ಒಂದೇ ದಿನದಲ್ಲಿ 12,000 ರೂಪಾಯಿ ಜಂಪ್ ಆಗಿದೆ ಗೋಲ್ಡ್ ರೇಟ್ನಲ್ಲಿ. ನಾಳೆ ಆರಾಮಾಗಿ 2 ಲಕ್ಷ ದಾಟಬಹುದು ಯುದ್ಧ ಹೀಗೆ ಮುಂದುವರೆದ್ರೆ ಅನ್ನುವಂಥ ವಿಶ್ಲೇಷಣೆ ಇದೆ. ಕಳೆದ ತಿಂಗಳು 1,88,000 ರೂಪಾಯಿನ ತಲುಪಿತ್ತು ಚಿನ್ನದ ಬೆಲೆ. ಇನ್ನು ಬೆಳ್ಳಿ ವಿಚಾರಕ್ಕೆ ಬಂದ್ರೆ ಚಿನ್ನವನ್ನ ಮೀರಿಸುತ್ತೆ ಬೆಳ್ಳಿಯ ರೇಟ್. ಯಾಕೆ ಗೊತ್ತಾ? ಬೆಳ್ಳಿಯ ರೇಟ್ನಲ್ಲೂ ಒಂದೇ ದಿನ ಬರೋಬ್ಬರಿ 45,000 ರೂಪಾಯಿ ಹೆಚ್ಚಳ ಕಂಡಿದೆ. ಚಿನ್ನ 12,000 ರೂಪಾಯಿ 10 ಗ್ರಾಮ್ಗೆ ಹೆಚ್ಚಳ ಕಂಡ್ರೆ ಬೆಳ್ಳಿ ಬೆಲೆ ಕೆಜಿಗೆ ಬರೋಬ್ಬರಿ 45,000 ರೂಪಾಯಿ ಹೆಚ್ಚಾಗಿದೆ. 3,30,000 ತಲುಪಿದಂತಹ ಕೆಜಿ ಬೆಳ್ಳಿಯ ಬೆಲೆ ಒಂದೇ ದಿನ 45,000 ರೂಪಾಯಿ ಹೆಚ್ಚಳ ಕಂಡಿದೆ. ಯುದ್ಧ ಮುಂದುವರೆದ್ರೆ ಬೆಳ್ಳಿ ಕೆಜಿ ಬೆಳ್ಳಿ 4 ಲಕ್ಷ ಆಗೋದು ಫಿಕ್ಸ್. ಸಾಮಾನ್ಯರಿಗೆ ತಟ್ಟತ್ತೆ ಚಿನ್ನ ಮತ್ತು ಬೆಳ್ಳಿ ದರದ ಏರಿಕೆ. ಈ ಏರಿಕೆಯ ಬಿಸಿ ಇದೆಯಲ್ಲ, ಇದು ತಟ್ಟೋದು ಸಾಮಾನ್ಯ ವರ್ಗಕ್ಕೆ. ಬಡ ಬಗ್ಗರು ಅಥವಾ ಮಿಡಲ್ ಕ್ಲಾಸ್ ಜನ ಅಥವಾ ಚಿನ್ನ ಕೊಳ್ಳಬೇಕು ಅಂತ ಹಣ ಕೂಡಿಟ್ಟಂತಹ ಗ್ರಾಹಕ, ಇವನಿಗೆ ತಟ್ಟತ್ತೆ ಈ ಚಿನ್ನ ಬೆಳ್ಳಿಯ ಏರಿಕೆಯ ಬಿಸಿ. ಹೂಡಿಕೆ ಮಾಡುವಾಗ ಚಿನ್ನ ಮತ್ತು ಬೆಳ್ಳಿಯನ್ನ ಗಮನದಲ್ಲಿಟ್ಟುಕೊಂಡು ಮಾಡಿದ್ರೆ ಹೂಡಿಕೆದಾರರು ಇವತ್ತು ಖುಷಿಯಾಗಿದ್ದಾರೆ. ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ದಿನೇ ದಿನೇ ಏರಿಕೆಯನ್ನ ಕಾಣ್ಕೊಳ್ತಿದೆ. ಆದರೆ ಚಿನ್ನವನ್ನ ತೆಗೆದುಕೊಳ್ಳಬೇಕು, ಕೊಂಡುಕೊಳ್ಳಬೇಕು ಅನ್ನುವಂತಹ ಗ್ರಾಹಕನಿಗೇನಿದೆಯಲ್ಲ, ಈ ಯುದ್ಧದ ಬಿಸಿ ತಟ್ಟುತ್ತಿರೋದು ಚಿನ್ನ ಬೆಳ್ಳಿ ಕೊಂಡುಕೊಳ್ಳಬೇಕು ಅಂತಿರೋ ಗ್ರಾಹಕನಿಗೆ. ಯಾಕೆಂದ್ರೆ ಭಾರತದಲ್ಲಿ ಈಗ ಚಿನ್ನ ಬೆಳ್ಳಿಯ ದರ ಗಗನವನ್ನೇ ತಲುಪಿದೆ. ಅದರಲ್ಲೂ ನಮ್ಮ ಬೆಂಗಳೂರನ್ನ ಗಮನಿಸೋದಾದ್ರೆ 1,76,000 ರೂಪಾಯಿ ತಲುಪಿದೆ ಈಗ ಶುದ್ಧ ಬಂಗಾರದ ಬೆಲೆ. ಒಂದೇ ದಿನದಲ್ಲಿ 12,000 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಕಳೆದ ತಿಂಗಳು 1,88,000 ರೂಪಾಯಿ ಆಗಿತ್ತು ಚಿನ್ನದ ಬೆಲೆ. ಕ್ರಮೇಣ ಇಳಿಕೆಯಾಗಿತ್ತು. ತದನಂತರ ಇವತ್ತಿನ ಪರಿಸ್ಥಿತಿಗಳನ್ನು ನೋಡೋದಾದ್ರೆ ಯುದ್ಧದ ಭೀತಿ, ಯುದ್ಧ ಹೀಗೆ ಮುಂದುವರೆದ್ರೆ ಜಾಗತಿಕ ಮಟ್ಟದಲ್ಲಿ ಅಲ್ಲಿ ಆಗುವಂತಹ ಎಫೆಕ್ಟ್ ಚಿನ್ನಕ್ಕೆ ಬೀಳತ್ತೆ. 2 ಲಕ್ಷ ದಾಟುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ 4 ಲಕ್ಷ ದಾಟುತ್ತೆ ಕೆಜಿ ಬೆಳ್ಳಿ ಬೆಲೆ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ.